ಯಾವಾಗ ತಂದಿರ್ತೀನಿ ಅದನ್ನೇ ಬರ್ತಿದ್ದೀನಿ ಬರ್ತಾಯಿದ್ದೀನಿ ಸರ್ ದಿನ ಬರ್ತೀರ 5,000 ನೀವು ದುಡ್ಡು ನೀವು 5,000 ದುಡ್ಡು ರಿಜಿಸ್ಟರ್ ಬರ್ತೀವಿ 1,800 ಮೊಬೈಲ್ ಕೊಡಿ ಹಿಂಗೆ ಮಾಡ್ತಾರೆ ಹಿಂಗೆ ಬಸವಣ್ಣ ಇಲ್ಲ ಸರ್ ಏನೋ ಮಿಸ್ಟೇಕ್ ಆಗಿದೆ ದಿನಾಗಲು ದಿನ ಮಿಸ್ಟೇಕ್ ಆಗ್ತದೆ ರಕ್ತ 2-3 ತಿಂಗಳು ಹಂಗೆ ಬಂದಿದೆಯಲ್ಲ ಜೋಬಲ್ ದುಡ್ಡು ಎಷ್ಟಿದೆ ಅಷ್ಟು ಶರ್ಟ್ ಅದು ಬರೀಬೇಕಲ್ಲ ಬಂದ್ಬಿಡ್ತೀವಿ ಸರ್ ನಾವೇನು ಎಣಿಕೆ ಮಾಡೋ ಏನೋ ಇದು ಬರೀಬೇಕಲ್ಲ ಆಫೀಸ್ ಪಬ್ಲಿಕ್ ಆಫೀಸು ಇನ್ಮೇಲೆ ಬರೀತೀವಿ ಸರ್ ಇನ್ಮೇಲೆ ಬರ್ತೀನಿ ಅಂದ್ರೆ ಏನು ಕೆಲಸ ನಿಂದು ಮನೆ ಎಫ್ಡಿ ಕೆಲಸ ಮಾಡ್ತೀನಿ ಅಲ್ಲಿ ಏನು ಕೆಲಸ ಅಲ್ಲಿ ಪಿ ಟಿ ಸಿ ಶರ್ಟ್ ಎಷ್ಟಿದೆ ಪಿಟಿಸಲ್ ಕೆಲಸಗಳು ಇನ್ನು 21 ಬಾಕಿ ಇದೆ ನೋಡಿದ್ರೆ ಸಾಹೇಬ್ ಅವಾಗ 21 ಬಾಕಿ ಯಾಕೆ ಮೂರು ಕಟ್ಟ ಅಲ್ಲ ಪಿಟಿಸಲ್ ನೀವು ಬರೋಲ್ಲ ಅಲ್ಲೇ ಮಾಡೋದಲ್ಲ ಅವರು ಎ ಸಿನೇ ಮಾಡೋದು ಎ ಸಿ ಡಿ ಸಿ ಇವಾಗ ಆರ್ಡ್ರ್ ಬಂದಿದ್ದು 21 ಇದೆ ಯಾಕೆ ಮುಗಿಸ್ಬೇಕಲ್ಲ ಬೇಕಾ ನಿನ್ಗೆ ಭಯ ಭಕ್ತಿ ಇಲ್ಲ ನಿನಗೆ ಇಷ್ಟ ಬಂದ ಮಾಡ್ತೀಯ ಇಲ್ಲ ಇಲ್ಲ ಸರ್ ಇಲ್ಲ ಇಲ್ಲ ಏನು ಮಾಡ್ತೀಯ ಕೆಲವೊಂದು ಎ ಸಿ ಆಕ್ಷನ್ ಡಿ ಸಿ ಆರ್ಟ್ಸ್ ಡಿ ಸಿ ಕೊಟ್ಟಾಗಿರ್ತಾರೆ ಸರ್ ಹಾಂ ಅವೇನೋ ಸ್ವಲ್ಪ ವೆಯ್ಟ್ ಮಾಡಬೇಕು ಕಾಯ್ದೆ ಸರ್ ಇದೇನು ನೀವು 11 ಸಲ ಕಾನೂನು ಕೊಡ್ತಾರೆ ನಿಮಗೆ ಏನು 11 ಸಲ ಕಾನೂನು ಕೇಳಿ ನೋಟಿಸು ನಿಮಗೆ 3 ದಿನ 2 ವೀಕಿಂದ ಟೈಮ್ ಡಿಕ್ಟೇಷನ್ ಕೊಟ್ಟಿದ್ದೀನಲ್ಲ 8 ದಿವಸ 10 ದಿವಸ ಯಾಕೋ ಅದನ್ನ ಎಲ್ಲಿ ಮಾಡಿದ್ದೀರಾ ಡಿಕ್ಟೇಷನ್ ಕೊಟ್ಟಿದ್ನಲ್ಲ ವಾಪಸ್ ಲೆಟರ್ ಆಗುತ್ತೆ ರೆಡಿ ಆಗಿದೆ ಅದು ರೆಡಿ ಆಗಿದೆ ಸರ್ ನನ್ನ ಪ್ರಿಂಟರ್ ಪ್ರಾಬ್ಲಮ್ ಸರ್ ಮೊನ್ನೆ ಹೇಳಿದ್ನಲ್ಲ ಸರ್ ಇಲ್ಲೆಲ್ಲೂ ಪ್ರಿಂಟರ್ ಇಲ್ವಾ ಇದೆ ಸರ್ ಆಫೀಸಲ್ಲಿ ಎಲ್ಲೂ ಪ್ರಿಂಟರ್ ಇಲ್ವಾ ಬಸವಣ್ಣ ಸರ್ ಹೇಳಿ ಸರ್ ನೀನು ನೆಟ್ಟಿಗೆ ಕೆಲಸ ಮಾಡಂಗೆ ಇಲ್ಲಿರು ಆ ತಹಸೀಲ್ದಾರ್ಗೆ ತೊಂದರೆ ಕೊಟ್ಟು ನಮ್ಮ ಜನಕ್ಕೆ ತೊಂದರೆ ಕೊಡ್ತಾರೆ ಯಾರು ನೀವು ಮುನ್ಬಾಗ್ದಾನೆ ಇದೇ ಡಿಸ್ಟ್ರಿಕ್ಟ್ ಅವನು ಈ ಜನಕ್ಕೆ ತೊಂದರೆ ಕೊಟ್ಟು ಹಿಂಗೆ ಮನ್ಸು ಬರುತ್ತೆ ನಿಮಗೆ ತೊಂದರೆ ಯಾರು ಕೊಟ್ಟಿಲ್ಲ ಸರ್ ಕೊಟ್ಟಿಲ್ಲ ನೀವು ನೋಟಿಸ್ ಕೊಟ್ಟಿಲ್ಲ ಸಾಹೇಬ್ರು ನಿಮಗೆ 11 ಸಲ ಏನು ನೋಟಿಸ್ ಕೊಟ್ಟರೆ ಒಂದು ನೋಡೋಣ ಹಿಂಗಿದೆ ದಟ್ ನೋಟಿಸು ನೋಟಿಸ್ ಅಥವಾ ಬಸವರಾಜು ಘಟನೆಗಳು ನಡವಳಿಕೆಗಳು ಸದರಿ ಹುದ್ದೆಗೆ ತರಬಲಾದ ರೀತಿಯ ವ್ಯಕ್ತಿಗಳು ಕೆಲಸವನ್ನು ನಿರ್ವಹಿಸುವ ಸಂಪೂರ್ಣ ವಿಫಲರಾಗಿರುತ್ತಾರೆ ಮಿಸ್ಲೇನಿಯಸ್ ನಿರ್ವಹಿಸುತ್ತಾರೆ ತಹಸೀಲ್ದಾರ್ ಯಾವುದೇ ಕ್ರಮ ಕೊಂಡಿದ್ದಿಲ್ಲ ಪ್ರಗತಿ ಸಾಧಿಸುವುದಿಲ್ಲ ಗಮನಕ್ಕೆ ತಂದಿರುವುದಿಲ್ಲ ನಿನ್ನ ಯಾಕೆ ಮನೆ ಕಳಿಸಬಾರ್ದು ಬಸವಣ್ಣ ಸರ್ ಹೇಳಿ ಸರ್ ಯಾಕೆ ಏನು ಜಪ್ತಿ ಬಾಂಡ್ ಎಲ್ಲ ಮಾಡ್ತಿದ್ಯಾ ಕೋರ್ಟಿಂದ ಬರ್ತಾರೆ ಅಲ್ಲ ನೀನು ತಾಯಿಲ್ದಾರ ಹೇಳ್ದಂಗೆ ಕೇಳ್ಬೇಕು ಇಷ್ಟಪಟ್ಟು ಮಾಡ್ಬೇಕು ಕೇಳ್ತಾ ಇದ್ದೀನಿ ತಾಯಿಲ್ದಾರ ಪೆಂಡಿಂಗು ಬೇಗ ಮುಗಿಸು ಅಂತ ನೋಡ್ಸ್ಕೊಳ್ತಾರೆ ಸರ್ ಯಾಕೆ ಮಾಡೋದು ನೀನು ಸಂಬಳ ತಗೊಳಲ್ವಾ ತಗೊಳ್ತೀವಿ ಸರ್ ಯಾಕೆ ಹಿಂಗೆ ಮಾಡ್ತೀಯಾ ಮಾಡ್ತೀವಿ ಸರ್ ಆತ್ಮಸಾಕ್ಷಿ ವಿರುದ್ಧ ಯಾಕೆ ನೋಡ್ಕೊತೀಯಾ ಯಾವುದೋ ಫೈಲ್ ಸಿಕ್ಕಿರಲ್ಲ ಲೇಟ್ ಆಗುತ್ತೆ ಸರ್ ಅಲ್ಲೂ ಅನ್ನೊಂದು ನೋಡ್ಸ್ಕೊಟ್ಟವರು ನೀವು ಮನೆ ಕಳಿಸ್ಬೋದು ಈಸಿಯಾಗಿ ಅವ್ರು ಡಿ ಸಿಗೆ ಹೇಳ್ಬಿಟ್ಟು ಹೋಗಿದ್ದೆ ಡಿ ಸಿ ಆಫೀಸ್ಗೆ ಹೋಗಿದ್ದೆ ಸರ್ ಬೇಗ ಹೋಗ್ಬೇಕಾಗ್ತದ ಒಳಗೆ ಡಿ ಸಿ ಬೈಕ್ ಕಳಿಸಿದ್ದೆ ಸರ್ ಹಾಂ ಇನ್ನೂ ಬುದ್ಧಿ ಬಂದಿಲ್ಲ ಕಲಿತಾ ಇದ್ದೀನಿ ಚೇಂಜ್ ಮಾಡ್ಕೊಂಡು ನೆಟ್ಟು ಕೆಲಸ ಮಾಡ್ತೀಯೋ ಮನೆಗೆ ಹೋಗ್ತೀವಿ ಕೆಲಸ ಮಾಡ್ತೀವಿ ಚೆನ್ನಾಗಿ ಕೆಲಸ ಮಾಡ್ತೀನಿ ಅದು ನಮ್ಮ ತಾಲೂಕು ಇರೋಂಗಿಲ್ಲ ಇದು ನಮ್ಮ ಕರ್ಮ ಭೂಮಿ ನಾನು ಹುಟ್ಟಿ ದೂರದು ಪುಣ್ಯ ಭೂಮಿ ಇಲ್ಲಿ ನೆಟ್ಟು ಕೆಲಸ ಮಾಡಿ ಇಲ್ಲ ಹೋಗ್ಬಿಡಿ ನೀವೆಲ್ಲ ಮಾಡ್ತೀನಿ ಸರ್ ಇಲ್ಲಿ ಬಂದು ನಮ್ಮ ಜನಗಳು ವಂಚನೆ ಮಾಡಕ್ಕೆ ಬರಬೇಡಿ ಮಾಡ್ತೀನಿ ಸರ್ ಮಾಡ್ತೀನಿ ಇದಕ್ಕೆ ಆನ್ಸರ್ ಕೊಟ್ಟಿಲ್ಲ 5,600 ಐತೆ ಬರೀ 1,800 ಇದೆ ಹೆಂಗೆ ನೆಕ್ಸ್ಟ್ ಬರೀಬೇಕು ಇನ್ಮೇಲೆ ನಾಳೆಯಿಂದ ಅವರು ರಿಪೋರ್ಟ್ ಕೊಟ್ಟು ಮನೆ ಕಳಿಸ್ಬಿಡ್ತೀನಿ ಡೈಲಿ ನೋಡ್ತೀನಿ ಸರ್ ನಾನು ಯಾರೇ ಎಷ್ಟೋದ್ರೂ ಆಬ್ಜೆಕ್ಟ್ ಮಾರ್ಕ್ ಮಾಡಿದ್ದೀನಿ ಸರ್ ಅಟೆಂಡೆನ್ಸ್ ಹಿಸ್ಟ್ರಿಯಲ್ಲಿ ಇದರಲ್ಲಿ ಕ್ಯಾಶ್ ಮಧ್ಯದಲ್ಲಿ ಎದ್ದೋಗಿರ್ತಾರೆ ಸರ್ ಆಚೆಗೆ ಅಂಥದ್ದೆಲ್ಲ ಆಬ್ಜೆಕ್ಟ್ ಮಾರ್ಕ್ ಮಾಡಿ ನೋಟ್ ಬರ್ಬೋದು ಸರ್ ಇವತ್ತು ಎಲ್ಲರೂ ಇದ್ದಾರಾ? ಹಾಂ ಸರ್ 47 ಜನ ಸರ್ ಬಂದಿದ್ದಾರೆ ಸರ್ ತುಂಬ ಜನ ಒಬ್ಬರು ಇಲ್ಲ ಸರ್ ಒಬ್ಬರ ಹಾಂ ಸರ್ ಅಮಾನತೆ ಸರ್ ಅವರೆಲ್ಲ ಸಸ್ಪೆಂಡ್ ಆಗಿ ಇಲ್ಲಿಗೆ ಹಾಕಿದ್ದಾರೆ ಸರ್ ಸಸ್ಪೆಂಡ್ ಆಗಿಬಿಟ್ಟು ಇಲ್ಲಿಗೆ ಲೀನ್ ತೋರಿಸಿರ್ತಾರೆ ಸರ್ ಇಲ್ಲ ಸರ್ ಅವರು ಆಫ್ ಸ್ಯಾಲ್ರಿ ಅಷ್ಟೇ ಹೋಗ್ತಾ ಇರುತ್ತೆ ಬರಲ್ಲ ಬರಲ್ಲ ಅದು ಇದಾಗೋದು ಅಷ್ಟೊಳಗೋ ಬರಲ್ಲ ಅದು ಇಟ್ಕೊಳ್ತೀನಿ
ಬರೋ ಬೆಳೀತಾ ಹೋಗೋದು ಬರೋಂಗಿಲ್ಲ ಈ ಬಸವರಾಜ ದಿನ 5,000 ದಿನ ಅಷ್ಟೇ ಬೆಳೀತಾರೆ ಹೋಗುವ ಮಾತ್ರ ಇಲ್ಲಿ ಅವರು ಬಸವರಾಜ್ 5,600 ದಿನ ಸೇವೆ ಮಾಡ್ತಾರೆ ಬಂದೆ ಎಷ್ಟು ಜನ ಇರುತ್ತೆ ದಿನ ಅವ್ರು ಏನಕ್ಕೆ ಸರ್ ಆಯ್ತು ಸರ್ ಈ ಸಂವಾಟ್ ಪೆಕ್ಯುಲರ್ ಕ್ಯಾರೆಕ್ಟರ್ ಸರ್ 16 ನೋಟಿಸ್ ಕೊಟ್ಟಿದ್ದೀನಿ ಸರ್ 2 ಸತಿ ಶಿಸ್ತು ಕ್ರಮಕ್ಕೆ ಬರೆದಿದ್ದೀನಿ ಸರ್ ಹೋಗುವ ಮಾತ್ರ ಕರೀರಿ ಏನಾಗಿದೆ ಬಸವರಾಜ್ FDS ಚೆಕ್ ಮಾಡಿ 1,800 5,600 1,200 ಕೊಡ್ತಾರೆ ಅಲ್ಲ ಇವತ್ತೆಷ್ಟು ಎಲ್ಲಿದೆ ಹಾಂ ಸ್ಟಾಪ್ ಆಮೇಲೆ ತಹಸೀಲ್ದಾರ್ ಕೊಟ್ಟಿದ್ದಾರೆ ಅವರು ಫೈನಲ್ ಆಗಿ ಕಂಪ್ಯೂಟರ್ ಕಳಿಸ್ರಿ ಅಂತಾರೆ ಅವಾಗ ಕಂಪ್ಯೂಟರ್ ಹೊಸದಾಗಿ ಮಾಡಿದ್ದಾರೆ ಒಂದು ಟಿ ಶರ್ಟ್ಸ್ ಅಪೀಲ್ ಹೋಗ್ತಾರೆ ಹೋಗ್ತಾರೆ ಏನು ಮಾಡಬೇಕಂದ್ರೆ ಅದು ಯಾರು ಹಾಂ ಏನಾಗಿದೆ